ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಇಲ್ಲಿ ಸೇರ್ಬೇಕ ಬತ್ತ ಹಾಂ ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ಕೆ ಬಂತು ಸ್ವಾಮಿ, ಅಡಿಗೆ ಮುಂಜೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಚೂರು ಒಲೆಯಾಗ ನಾನು ಉಕ್ಸಾಕ್ಸ್ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸು ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದು ಇಲ್ಲಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ. ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ ಉಣ್ಣಂಗ್ ಮಾಡ್ದೆ. ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಂಗಿದ್ರೆ. ಕೊಟ್ಬಿಡಿದೆ ನೀವು ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಸೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ನಿನ್ ಚುಡಾಯಿಸ್ತಾರೆ. 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಈಗ ಒಂದ್ ಮುಕ್ಕಾಲ್ ಗಂಟೆ ಆಯ್ತು ಬಂದು. ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆ ಬೇರ ನಾವ್ ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರ ಅಷ್ಟೇತಿಯನ. ಎಷ್ಟೊತ್ಗೆ? 10:30 ಗಂಟೆ ಹಂಗ್ ಬರ್ತಾರೆ. 10 ಗಂಟೆಗೆ ಬರ್ತಾರ? 10:30 ಗಂಟೆಗೆ ಬರ್ತಾರೆ. ಇವತ್ತೇ ಹೊಲ್ಟಿದ್ರು. ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ? ನನಗ್ ಗೊತ್ತಾಗಲ್ಲ ಅದು, ನನಗ್ ಗೊತ್ತಾಗಲ್ಲ. ಅವ್ರನ್ನೇ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲ ಅವರೆಲ್ಲ ಬಂದಿರೋದು. ಅವ್ರು ಯಾರು, ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ ಅವ್ರಿಲ್ಲ. ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಮಕ ತೊಳ್ಕೊಳಕ್ ಹೋಗಿರೋ ಏನೋ ಊರ್ಗ್ ಹೋಗಿರೋ ಹಂಗ ಹೇಳ್ತಿದ ಅಣ್ಣ. ಈಗ ನಾವ್ ಉಕ್ ಸಿಕ್ಬೇಕು. ಆಯ್ತು ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ. ಉಕ್ಸು ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ. ಅಯ್ಯೋ ತಡೆಯಣ ಒಂದ್ ನಿಮಿಷ. ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸಿಕ್ಲ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗ? ನಾನು ಉಕ್ಸಾಕ್ಸ್ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸು ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದು ಇಲ್ಲಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ. ನಾನು ಉಕ್ಸಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ₹1 ಊಟದಾಗ ಮಾಡ್ದಿಲ್ಲ. ಎಲ್ಲೂ ಜನಗಳ್ತಾವ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ಕೊಂಡ್ ಹೋಗುವಂತಾರ ಜನ. ನಮ್ಮ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಅಂತಾರೆ. ಹೋಗಿ ಕೇಳಕ್ ಹೋದ್ರಿ ಅವರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ಮನೆಗೆ ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಂಗಿದ್ರೆ. ಕೊಟ್ಬಿಡಿದೆ. ನೀವು ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ಚುಡಾಯಿಸ್ತಾರೆ. 50 ರೂಪಾಯಿ? 50 ರೂಪಾಯಿಗೆ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ
ಇಲ್ಲ ನಿಮ್ಮ ಕುಡುಕ್ ಮುಂಡೆ ಕುಡುಕ್ ಮುಂಡೆ ನಿಮ್ಮ ಅವ್ನ್ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರಿಗೆ ಹುಟ್ಟವನೇ ಎಂದಾನ ಮಂದಿ ಕರ್ಕಂತ ನಿಮ್ಮ ಅವ್ನ್ ಕಿತ್ತು ಹೋಗ್ ಮುಂದೆ ನಾನ್ ನಿಂಗೆ ಏನೇನ್ ಮಾಡ್ದೆ ಕಾಸ್ ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ ಕೊಡ್ತೀನಿ ಒಡವೆ ಕೊಟ್ಟೆ, ಒಡವೆ ಕೊಟ್ಟೆ. ಹಲೋ ಹಲೋ, ಯಾರು? 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತಿ ಹಿಂಗ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂತದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವ್ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು. ನಿಮ್ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನ್ ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಜನ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕೊರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ, ದೂರ ಮಾಡಿ ಓಡಿಸ್ಕೊಳ್ಳಿದ ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂಜೆ ಬಂತು. ಏನು ರಾಗಿ ಕಾಳು ಅನ್ಕೊಂಡ್ಬಿಟ್ಟಿರ್ಬೇಕು ನಿಮ್ಮ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚೆಂದಿ ಬಂದು ನಾನೇ ಮಾಡೋಣ. ಓಡ್ಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಇವ್ರೇ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊಂದಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು, ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಆಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದ ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್. ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಆಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು,
ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾಗುತ್ತೆ ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸ್ನವ್ರು ಬಂದು, ಇದು ಮಗ ಇದು ಮಾಸ್ಕ್ ಹಾಕ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್, ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೇಳ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಹಾಯಕ್ಕೆ ಬಂದ್ಬಿಡು, ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂತವ್ರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ? ಯಾಕೆ? ಏನ್ ಇದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡ್, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತಲೆ ಮಾತಾಡ್ ನಂತ ಮಾತಾಡ್ದೆ. ನಾನು ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ. ನೀವು ಕಾಯಿನ ಹಾಕಿ ನಿಮ್ಮಮ್ಮ ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿ ಹಾಕಿನಿ ಕಲೆ ಮುಂಡೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಂಗೆ ಆಗ್ಬಿಟ್ಟು ಆಮೇಲೆ ಹಿಂಗೆ ಆಂಬುಲೆನ್ಸ್ ಆಗಿ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರು. ನೀನು ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ಕೆ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು. ಕೊರೋನಾ ಬಂದು ನೀನು ಮೊದ್ಲು ಸತ್ತೋಗ್ಬೇಕು. ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ ಹೋಗ್ರಿ, ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ. ಚಾಲಿ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ಟಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದೆಲ್ಲ. ಹಂಗ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ ವಾಶ್ ಮಾಡ್ಕೊಳ್ಳಿ ಕಿತ್ತೋದ್ ಬಿಡಿ. ಲೇ ನಿನಗ್ ಬದದ್ ನೋಡ್ಲ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದದ್ ನೋಡ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರೆನಾಥ ಸ್ವಾಮಿ ಐತೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ, ನಿನ್ಗೆ ಎಂತೆಂತರ ಸತ್ತೋದ್ರು, ನಿನ್ಗೆ ಏನು ಆಗ್ಲಿಲ್ವ? ರೊಕ್ಕ ಆಗಿಕ್ಕೋ ಏನು ಹೊಡಿಲಿಲ್ವ ನಿನ್ಗೆ? ನಿಮ್ಮ ಕೊಡಿಲ್ಲ ನೋಡಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ಕೆ ಗೊತ್ತಿಲ್ಲ? ನಾನು ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀಲಲ್ಲ. ಯಾಕೆ? ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಅವಾಗೆಲ್ಲ ಬುದ್ಧಿ ನಿಂದು? ಒಂದೊಂದೂರು ಹಾಳು ಮಾಡಿದೆಯಲ್ಲ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು
ನಾವು ಗೋವಾಗ ಹೋಗಿದ್ವಲ್ಲ ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮರ್ತ್ಬಿಟ್ಟ. ಪರಮಾತ್ಮ ಶಿವ ಅಂತ ಅಯ್ಯ ನೀನ್ ತಾಯಿನಾಯ್ತು ನೀನು. ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ನೀನು. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಈ ಡಜನ್ ಗಟ್ಟಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡು ಕಳಿಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗ್ತೈತೆ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿ ಎಷ್ಟು ಇವಳು. ತಗೊಂಡ್ ನಮ್ಮ ಅಮ್ಮ ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ಯಾರ ಮಗ? ನನ್ನ ಮಗಳ ಅಮ್ಮ, ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಕಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಸಿಕ್ಕಂದೂರ್ಗ್ ಹೋಯ್ತೀವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ತೀವಿ. ನಮ್ಗೆ ಇಲ್ಲಿ ಇದು ಪೂಜೆ ವರ್ಷ ಕುಂತೈತಿ ನಮ್ಗೇನ. ಅಲ್ಲ ನೀನು ಎಷ್ಟು ಜನ ಕೊಟ್ಟಿದ್ದಿ ಹೇಳಿ ನೀನು? ಯಾಕೆ ಒಬ್ಬನ ಕೊಟ್ಟಿದ್ದಿ? ಯಾಕೆ ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನೂ ದುಡ್ಡು ತಗೊಂಡು ನಿಂಗೇನು ಬಂದದೆ? ನನ್ನ ಮಗಳದು ಅಲ್ಲ, ನನ್ನ ಮಗಳದ ಹೇಳ್ತಿಂತೇಮ್ಮ ನೀನು. ಅಯ್ಯೋ ನೀನು ತಿಂತೀಯಲ್ಲ, ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅಂದ್ರೆ ಅವ್ರ ಮಗ ನೋಡಿ ಮಗಳಿಗೆಲ್ಲ ತಿನ್ಸಿದ್ದೀನಿ, ನಿನ್ನ ಎಂಟ್ರಿಗೆಲ್ಲ ನಿನ್ನೆಲ್ಲ ಅವ್ರ ಮಗ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗ್ ಬೈದೆ ನೀನು? ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ದೆ ನೀನು ಒಬ್ಬನ ಕೊಟ್ಟಿದ್ದೀನಿ, 1000 ಜನ ಕೊಟ್ಟಿದ್ದ ಅಂತೂ ಮಾತ್ರ ಕೊಟ್ಟಿದ್ದ ನನ್ನ ಮಗನೇ ಹೋಗತ್ತ. ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ. ಇಲ್ಲಿ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪೇನ ಇವ್ರದ್ದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮೇಲೆ ನಾನ್ ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಅಮ್ಮನ್ನ ಇನ್ಯಾರ ನೋಡ್ಕೊಂಡು ಈಗಾಗಲೇ ನಮ್ಮ ಮನೆಗೆ ಬರೋದು ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಯಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜಗ್ ನನ್ನ ಮಗನೇ, ಗೊಜ್ಗ ಜೇಬಾಗ 10 ರೂಪಾಯಿ ತಂದು ನೋಡ್ಕೊಳ್ಳೋ. ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ಕೆ ನನ್ನ ಮನೆ ಬಾಕ್ಲಿಗೆ? ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದ್ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಲೋಪರ್ ಮಗನೇ, ಬಾರೋ. ಇವತ್ತು ನಾನು ಭಾಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ತು ನಾನು ತಿನ್ನಕ್ಕೆ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ನಿಮ್ಮನ್ನ ಅವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡಿಯೋ ಮಗನೇ.
ಮಗನೇ ಅವ್ರು ಇವ್ರು ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಹಲೋ